ಇನ್ನು ರಾಮನಗರದಲ್ಲಿ ವೀಲಿಂಗ್ ಮಾಡ್ತಿದ್ರು ಪುಂಡ್ರು. ಹಾಗಾಗಿ ಅವ್ರ ಬೈಕನ್ನು ಸೀಸ್ ಮಾಡಕ್ಕೆ ಹೋದ್ರೆ ನಖರ ಮಾಡ್ತಾರೆ ಈ ಪುಂಡ ಪೋಖ್ರಿಗಳು. ಇದಾಗಿರೋದು ರಾಮನಗರದ ಚನ್ನಪಟ್ಟಣದ ಸಂಚಾರಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಈ ವೀಲಿಂಗ್ ಪುಂಡರು. ಪೊಲೀಸರ ಬೈಕನ್ನೇ ಕಿತ್ಕೊಂಡು ತಳಿಸಿದ್ದಾರೆ ಕಿಡಿಗೇಡಿಗಳು. ಭಯನೇ ಇಲ್ಲ ಇವ್ರಿಗೆ ಅಂತ ಪೊಲೀಸರದ್ದು. ರಾಮನಗರ ಟೌನ್ ವ್ಯಾಪ್ತಿಯ ಯಾರಬ್ ನಗರದಲ್ಲಾಗಿರೋ ಘಟನೆ ಇದು. ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಜಯಕುಮಾರ್ ಇವ್ರ ಮೇಲೆ ಹಲ್ಲೆ ಆಗಿದೆಯಂತೆ ಪುಂಡರಿಂದ. ಹಲ್ಲೆ ಮಾಡಿದವರು ಯಾರ್ಯಾರು? ಸೈಫ್ ಖಾನ್, ಯೂಸಫ್ ಖಾನ್ ಸೇರಿದಂತೆ 4 ಜನ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡ್ತಿದ್ರು ಈ ಪುಂಡ್ರು. ಬೈಕ್ ಸೀಸ್ ಮಾಡೋದಕ್ಕೆ ಹೋದರೆ ಹಲ್ಲೆ ಮಾಡಿ ಪೊಲೀಸರ ಬೈಕನ್ನೇ ಕಿತ್ಕೊಂಡು ಕಳಿಸಿದಾರಂತೆ ಕಿಡಿಗೇಡಿಗಳು. ಎಲ್ಲಿಗೆ ಬಂತು ಸಮಾಜ? ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಒಬ್ಬನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿದವರ ಬಲೆ ಬೀಸಿದ್ದಾರೆ ಪೊಲೀಸರು. ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ತಕ್ಕ ಪಾಠ ಕಲಿಸ್ಬೇಕು. ಪೊಲೀಸರ ಭಯನೇ ಇಲ್ಲ ಅನ್ನೋ ರೀತಿಯಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಾ? ಅದು ಕರ್ತವ್ಯ ನಿರತ ಪೊಲೀಸ್. ನೋಡಿ, ಈ ಗಲಾಟೆಯ ಸಂದರ್ಭದ ಒಂದು ಫೋಟೋ ನೋಡ್ತಾ ಇದ್ದೀರಲ್ಲ, ವೀಲಿಂಗ್ ಮಾಡ್ತಾ ಇದ್ರು ಈ ಪುಂಡರು. 4 ಜನ ವೀಲಿಂಗ್ ಮಾಡ್ತಿದ್ರು ಅಂತೇಳಿ ನಿಲ್ಲಿಸಿ, ಸ್ಟೇಷನ್ಗೆ ನಡಿಯಪ್ಪ, ಬೈಕ್ ಸೀಸ್ ಮಾಡ್ತೀವಿ ನಿಂದು, ಹಿಂಗೆಲ್ಲ ಮಾಡೋಂಗಿಲ್ಲ ವೀಲಿಂಗು ಅಂತ ಹೇಳಿದ್ರೆ ಪೊಲೀಸರಿಗೆ ಥಳಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಬೈಕನ್ನೇ ಕಳಿಸೋದು ಅಂತಂದರೆ ಏನರ್ಥ? ಪೊಲೀಸರ ಭಯ ಇಲ್ಲ ಅವ್ರಿಗೆ. ನೋಡಿ, ಕಂಪ್ಲೇಂಟ್ ಕಾಪಿ ನೋಡ್ತಾ ಇದ್ದೀರಿ ನೋಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಏನಿಲ್ಲಿ ಪೊಲೀಸರ ಭಯನೇ ಇಲ್ವಾ ಅಂತ? ಪೊಲೀಸರ ಬೈಕನ್ನೇ ಕಿತ್ಕೊಂಡು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಇವ್ರಿಗೆ ಎಷ್ಟು ಧೈರ್ಯ? ಯಾರ ಶ್ರೀರಕ್ಷೆ? ವೀಲಿಂಗ್ ಮಾಡ್ತಿದ್ದಂತ ಬೈಕ್ ನ ಪುಂಡರು ಏನಿದ್ದಾರೆ ಅವ್ರನ್ನ ಬಂಧಿಸುವಂತ, ಅಂದ್ರೆ ಬೈಕ್ ಅನ್ನ ಸೀಜ್ ಮಾಡುವಂತ ವೇಳೆ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿ ಪೊಲೀಸರಿಗೆ ತಿಳಿಸಿರುವಂತ ಘಟನೆ ನಡೆದಿರುವಂತದ್ದು. ಇದು 2 ದಿನಗಳ ಹಿಂದೆ ನಡೆದಿರುವಂತದ್ದು. ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಇವರು ಸರ್ವಿಸ್ ರಸ್ತೆಯಲ್ಲಿ ಒಂದು ಬೈಕ್ ವೀಲಿಂಗ್ ಅನ್ನ ಮಾಡಿರ್ತಾರೆ. ಆ ಬೈಕ್ ವೀಲಿಂಗ್ ನ ವಿಡಿಯೋ ಜೊತೆಗೆ ಆ ಗಾಡಿ ನಂಬರ್ ನ ಆಧಾರದ ಮೇಲೆ ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳಾದ ಬಸವರಾಜ್ ಮತ್ತೆ ಜಯಕುಮಾರ್ ಅವರು ಏನೋ ರಾಮನಗರದ ಯಾರಬ್ ನಗರದ ನಿವಾಸಿ ಅಂತೇಳಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೊಂದು ನೋಟಿಸ್ ಅನ್ನ ಕೊಟ್ಟು ಆ ಬೈಕ್ ಅನ್ನ ಸೀಜ್ ಮಾಡ್ಬೇಕು ಅಂತ ಹೇಳಿ ಅವರು ಚನ್ನಪಟ್ಟಣದಿಂದ ರಾಮನಗರದ ಅವರ ಮನೆ ಹತ್ರ ಬರ್ತಾರೆ. ಆ ಸಂದರ್ಭದಲ್ಲಿ ನೋಡ್ರಿ, ಈ ತರ ನೀವು ಬೈಕ್ ಅನ್ನ ವೀಲಿಂಗ್ ಮಾಡಿದಿರಿ, ಈ ತರ ನಂಬರ್ ಇದೆ, ನಿಮ್ಮ ಮೇಲೆ FIR ಆಗಿದೆ, ಹಾಗಾಗಿ ನೋಟಿಸ್ ಕೊಟ್ಟು ನಿಮ್ಮ ಬೈಕ್ ಅನ್ನ ಸೀಜ್ ಮಾಡ್ಲಿಕ್ಕೆ ಬಂದಿದೀವಿ ಅಂತೇಳಿ ಪೊಲೀಸರು ಹೇಳ್ತಿದ್ದಂತ ಸಂದರ್ಭದಲ್ಲಿ ಆ ಸೈಫ್ ಅಲಿ ಖಾನ್ ಮತ್ತೆ ಯೂಸುಫ್ ಏನಿದ್ದಾರೆ ಅವರು ಬೈಕ್ ವೀಲಿಂಗ್ ಮಾಡಿದಂತ ಯುವಕರು, ಅವರು ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿ ಅವ್ಯಾತಿ ಶಬ್ದಗಳಿಂದ ನಿಂದಿಸಿರುವಂತದ್ದು. ಅಂದ್ರೆ ನಿಮ್ಮಂತ ಪೊಲೀಸರನ್ನ ತುಂಬಾ ಜನ ನೋಡಿದೀನಿ, ನೀವೇನು ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಕೂಡ ಆ ಪೊಲೀಸರಿಗೆ ಒಂದ್ ರೀತಿ ಧಮಕಿಯನ್ನ ಹಾಕಿ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿ ಪೊಲೀಸರು ಬೈಕ್ ಅನ್ನೇ ಕಿತ್ಕೊಂಡಿರುವಂತದ್ದು. ಅಲ್ಲಿ ಸಾಕಷ್ಟು ಗಲಾಟೆಗಳು ಕೂಡ ಆಗುತ್ತೆ. ಅಕ್ಕಪಕ್ಕದವರು ಎಲ್ಲ ಸೇರ್ಕೊಂಡು ಪೊಲೀಸರಿಗೆ ಹೊಡೆದಿ ಅವರನ್ನ ಕೂಡ ಅಲ್ಲಿಂದ ಓಡಿಸಿರುವಂತ ಘಟನೆ ನಡೆದಿರುವಂತದ್ದು. ಇದು ಸಂಪೂರ್ಣವಾಗಿ CCTVಯಲ್ಲೂ ಕೂಡ ಸೆರೆಯಾಗಿದೆ. ಈ ಸಂಬಂಧ 6 ಜನರ ಮೇಲೆ ರಾಮನಗರ ಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಏನು ಸೈಫ್ ಅಲಿ ಖಾನ್ ಇದ್ದಾನೆ ಆತನನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅಂತೇಳಿ ಕೂಡ ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಅಂದ್ರೆ ಬೈಕ್ ವೀಲಿಂಗ್ ಮಾಡುವಂತದ್ದೇ ಅಪರಾಧ, ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಂದಂತ ಪೊಲೀಸರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರಿಗೆ ಪೊಲೀಸರು ಯಾವ ರೀತಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಕೂಡ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯ ಆ ತಲೆಮರೆಸ್ಕೊಂಡಿರುವಂತ ಇನ್ನು 4 ಆರೋಪಿಗಳಿಗಾಗಿ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಶರತ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.